ಇದೇ ಬಸ್ಸಲ್ಲಿ ಬಂದಿದ್ದು ನೋಡಿ. ಈಗ ಹುಬ್ಬಳ್ಳಿ ಟು ಉಡುಪಿ, ಹುಬ್ಬಳ್ಳಿ, ಮುಂಡಗೋಡ, ಶಿರಸಿ, ಕುಮಟಾ, ಹೊನ್ನಾವರ, ಮುರುಡೇಶ್ವರ, ಭಟ್ಕಳ, ಕುಂದಾಪುರ, ಉಡುಪಿ 1.5 ಗಂಟೆಯಲ್ಲಿ ಬಂದುಬಿಡ್ತು. ಭಟ್ಕಳದಿಂದ ಉಡುಪಿಗೆ 86 ಕಿಲೋಮೀಟರ್ಸು. ಸಕ್ಕದಾಗಿ ಓಡಿಸಿದ್ರು. ಧರ್ಮಸ್ಥಳ ಗಾಡಿ ಅದು, ಅದು ಮಂಗಳೂರು ಗಾಡಿ, ಅದು ಉಡುಪಿ ಮಂಗಳೂರು ಗಾಡಿ, ಗ್ರಾಮಾಂತರ ಸಾರಿಗೆ. ಎಕ್ಸ್ಪ್ರೆಸ್ ಬಸ್ ಇರಬೇಕದು, ಉಡುಪಿ ಟು ಮಂಗಳೂರು ನಾನ್ ಸ್ಟಾಪಾ. ಎಸ್, ಉಡುಪಿ ಡಿಪೋ. ಇಲ್ಲ, ಎಲ್ಲ ಕಡೆ ಸ್ಟಾಪ್ ಇದೆ, ಹೆಸರು ಹಾಕಿದಾರಲ್ಲ. ಪಡುಬಿದ್ರಿ, ಮುಲ್ಕಿ, ಸೂರತ್ಕಲ್ಲು, ಉಚ್ಚಿಲ. ಇದು ನೋಡಿ, ಯಲ್ಲಾಪುರದಿಂದ ಬಂದಿದೆ. ಯಲ್ಲಾಪುರ ಧರ್ಮಸ್ಥಳ ಬಸ್ಸು, ಯೂನಿಕ್ ರೂಟ್ ಬಸ್ ಇದು. ಯಲ್ಲಾಪುರದಿಂದ ಆಂಕೋಲ ಬರೋಲ್ಲ, ಯಲ್ಲಾಪುರದಿಂದ ಶಿರ್ಸಿ ಹೋಗಿ ಅಲ್ಲಿಂದ ಕುಮಟಾಗೂ ಬರೋದಿಲ್ಲ. ಶಿರ್ಸಿಯಿಂದ ಸಿದ್ದಾಪುರ, ಅಲ್ಲಿಂದ ಹೊನ್ನಾವರ ಬರುತ್ತೆ. ಹೊನ್ನಾವರ ಬಂದು ಹೊನ್ನಾವರದಿಂದ ನಿಮಗೆ ಈ ಹೈವೇ ಕನೆಕ್ಟ್ ಆಗುತ್ತೆ, ಕೋಸ್ಟಲ್ ಹೈವೇ. ಹೊನ್ನಾವರ, ಭಟ್ಕಳ, ಕುಂದಾಪುರ, ಉಡುಪಿ. ಉಡುಪಿಯಿಂದ ಮೂಡುಬಿದ್ರೆ ರೂಟಲ್ಲಿ ಹೋಗುತ್ತೆ, ಹಂಗೂ ಹೋಗಲ್ಲ. ಉಡುಪಿಯಿಂದ ಮಂಗಳೂರು ಹೋಗಿ, ಮಂಗಳೂರಿಂದ BC ರೋಡು ಧರ್ಮಸ್ಥಳ ಹೋಗುತ್ತೆ. ಯಾವುದು ರೆಗ್ಯುಲರ್ ರೂಟ್ ಇದೆ ಆ ರೆಗ್ಯುಲರ್ ರೂಟ್ ಬಿಟ್ಟು ಡಿಫ್ರೆಂಟ್ ರೂಟಲ್ಲೇ ಹೋಗುತ್ತೆ ಈ ಬಸ್. ಇದು ಯಲ್ಲಾಪುರ ಧರ್ಮಸ್ಥಳ ಬಸ್. ಹೈದ್ರಾಬಾದ್ ಗಾಡಿನ ಅದು. 3:15 ಏನೋ ಇದೆ, ಉಡುಪಿ ಹೈದ್ರಾಬಾದು. ನೋಡೋಣ ಅದೇನೋ ಅಂತ. ನಾನ್ AC ಸ್ಲೀಪರ್ ಇದು. ಟೈಮ್ ಬಂದ್ಬಿಟ್ಟು 3:10 ಈಗ. ಟಾಟಾ ಐಮ್ಯಾಕ್ ಇದೆ ಬಸ್ಸು. K19F 3532 ಉಡುಪಿ ಡಿಪೋ. ಎಸ್, ಉಡುಪಿ ಹೈದ್ರಾಬಾದ್. 11:30 ಅಂತ ಹಾಕೊಂಡವ್ರೆ ಬೋರ್ಡು, ಅದು ರಾಂಗ್. ಮುಂಚೆ ಇದ್ದಿದ್ದ ಟೈಮಿಂಗ್ಸ್ ಅನಿಸುತ್ತೆ ಅದು. ಉಡುಪಿ, ಕುಂದಾಪುರ, ಹುಲಿಕಲ್ ಘಾಟ್ ಮೇಲೆ, ತೀರ್ಥಹಳ್ಳಿ, ಶಿವಮೊಗ್ಗ, ಹೊನ್ನಾಳಿ, ಹರಿಹರ, ಹೊಸಪೇಟೆ ಎತ್ಬಿಟ್ಟವ್ರೆ. ರಿಸರ್ವೇಷನಲ್ಲಿಲ್ಲ ಅನ್ಸುತ್ತೀಗ. ಹರಿಹರ, ರಾಯಚೂರು, ಮೆಹಬೂಬ್ ನಗರ್, ಹೈದ್ರಾಬಾದ್. ಉಡುಪಿ ಹೈದ್ರಾಬಾದ್ ಬಸ್ಸು 3:30ಗೆ ಬಿಡುತ್ತೆ ಇದು ಉಡುಪಿಯಿಂದ. ಇವನ್ ಮಂಗಳೂರು ಹೈದ್ರಾಬಾದ್ ಕೂಡ ಇದೆ ನಿಮಗೆ. ಅಂಬಾರಿ ಡ್ರೀಮ್ ಕ್ಲಾಸ್ ಇದೆ ನೋಡಿ. ಅದೆಲ್ಲ ಆಗುಂಬೆ ಸಾರಿಗೆ, ಅದು ಉಡುಪಿ ಶಿವಮೊಗ್ಗ ಬಸ್ಸಸ್. ಅದು ಎಲ್ಲ ಶಿವಮೊಗ್ಗಗೆ, ಅದು ಆಗುಂಬೆ ಘಾಟ್ ಮೇಲೆ ಹೋಗುತ್ತೆ. ಇದೆಲ್ಲ ಹುಲಿಕಲ್ ಘಾಟ್ ಮೇಲೆ ಹೋಗುತ್ತೆ ಇದು. ಯಾಕಂದರೆ ಈ ಲಾಂಗ್ ಗಾಡಿಗಳೆಲ್ಲ ಕಟ್ಟಾಗಲ್ಲ. ಚಿಕ್ಕದ ಗಾಡಿ ಅದು. ಅಲ್ಲೊಂದು ರೆಡಿ ಇದೆ ನೋಡಿ, ರೆಡಿ ಆಗ್ತಿದೆ ಬಸ್ಸು. ಅದು ರಿಸರ್ವ್ ಕೂಡ ಮಾಡ್ಕೋಬೋದು. ಇದು ರಿಸರ್ವೇಷನಲ್ಲಿದೆ ನಿಮಗೆ ಆಗುಂಬೆ ಸಾರಿಗೆ. ನಾನು ಆಲ್ರೆಡಿ ಕ್ಯಾಬಿನ್ ರೈಡ್ ಮಾಡಿದ್ದೀನಿ 1-2 ಸತಿ. ಶಿವಮೊಗ್ಗ, ಉಡುಪಿಯಿಂದ ಕುಂದಾಪುರ ಹೋಗೋಲ್ಲ. ಉಡುಪಿಯಿಂದ ಹೆಬ್ರಿ ರೂಟಲ್ಲಿ ಆಗುಂಬೆ, ತೀರ್ಥಹಳ್ಳಿ, ಶಿವಮೊಗ್ಗ ಹೋಗುತ್ತೆ. 4.25 ಗಂಟೆ ಜರ್ನಿ ಇರಬೇಕಿದು. ಸಾಕಾಗಿದೆ. ಏರ್ಪಿನ್ ಬೆಂಡ್ಸ್ ಎಲ್ಲ ಅದ್ರಲ್ಲಿ ಮಾನ್ಸೂನಲ್ಲಿ ಇನ್ನೂ ಸಾಕಾಗಿರುತ್ತೆ. ಉಡುಪಿ, ಮಣಿಪಾಲ್, ಹೆಬ್ರಿ, ಆಗುಂಬೆ, ತೀರ್ಥಹಳ್ಳಿ, ಶಿವಮೊಗ್ಗ ರೂಟು ನೋಡಿ. ಈ ಒಂದು ಬಸ್ ಬಂತು, ಟಾಟಾ ಐಮ್ಯಾಕ್ BS6 ಬಸ್ಸು, ಮಣಿಪಾಲ್ ಟು ಸಾಗರ. ಇದು ಯೂನಿಕ್ ಬಸ್ ಇದು, ಮಣಿಪಾಲಿಂದ ಸಾಗರಕ್ಕೆ. ನಾನು ನೋಡ್ತಾ ಇರೋದು ರೂಟ್ ನೋಡಿ ಹಂಗೆ ಇದೆ. ಮಣಿಪಾಲ, ಉಡುಪಿ, ಬಾರ್ಕೂರ್, ಶಂಕರನಾರಾಯಣ, ಹೊಸಂಗಡಿ, ಮಾಸ್ತಿಕಟ್ಟೆ, ಸಿದ್ದಾಪುರ, ಹೊಸನಗರ, ಸಾಗರ ಡಿಪೋ ಬಸ್ ಇದು. ಮಣಿಪಾಲ್ ಟು ಸಾಗರ. ಓಲ್ವೋ ಬಸ್ ಬರ್ತಾ ಇದೆ ಒಂದು. ಮುಂಬೈ ಗಾಡಿನಾ? ಎಸ್, ಮುಂಬೈ ಗಾಡಿನೇ. ಮಂಗಳೂರು ಸೆಕೆಂಡ್ ಡಿಪೋ, ಮುಂಬೈ ಬಸ್ಸು. ಎಲ್ಲ ಲಾಂಗ್ ರೈಡರ್ ಇಲ್ಲೇ ಇದ್ದಾರೆ ನೋಡಿ. ನಾನು ಕನ್ಫ್ಯೂಸ್ ಆಗಿದೆ, ಇಷ್ಟು ದಿನ ಗೊತ್ತಿದ್ದಿಲ್ಲ ಇದು. ಯಾಕೆ 12:30 ಬಿಡೋ ಬಸ್ ಯಾಕೆ 3 ಗಂಟೆಗೆ ಬಂದಿದೆ ಅಂದ್ಕೊಂಡಿದ್ದೆ. ಮುಂಬೈ ಬಸ್ಸು, ಮಂಗಳೂರಿಂದ ಮುಂಬೈಗೆ. ರೂಟ್ ಬಂದ್ಬಿಟ್ಟು ಮಂಗಳೂರಿಂದ ಡೈರೆಕ್ಟಾಗಿ ಉಡುಪಿ ಬರೋಲ್ಲ ಇದು. ಮಂಗಳೂರು, ಮೂಡುಬಿದ್ರೆ, ಕಾರ್ಕಳ, ಉಡುಪಿ. ಮೂಡುಬಿದ್ರೆ ರೂಟಲ್ಲಿ ಹೋಗ್ಬಿಟ್ಟು ಬರುತ್ತೆ ಇದು. ಮೂಡುಬಿದ್ರೆ, ಕಾರ್ಕಳ, ಉಡುಪಿ, ಕುಂದಾಪುರ, ಭಟ್ಕಳ ರೂಟಲ್ಲಿ ಕುಮಟಾ, ಆಂಕೋಲ, ಯಲ್ಲಾಪುರ ಘಾಟು, ಬೆಳಗಾವಿ, ಕೊಲ್ಲಾಪುರ್, ಕರಾಡ್, ಸತಾರ, ಪುಣೆ, ಮುಂಬೈ. ಇದು ಮೂಡುಬಿದ್ರೆ ಕಾರ್ಕಳ ರೂಟಲ್ಲಿ ಬಂದು ಉಡುಪಿ ಬರುತ್ತೆ. ಅದಕ್ಕೆ ಟೈಮು
2 ಅವರ್ ಮೇಲೆ ತಗೊಳುತ್ತೆ. 2:50 ಆ್ಯಕ್ಚುಲಿ ಟೈಮಿಂಗ್ಸು. 3:15ಗೆ ಬಂದಿದೆ ಬಸ್ಸು ಉಡುಪಿಗೆ. ಲೇಟಾಗಿದೆ ಗಾಡಿ. ಕ್ಲಿಫೋರ್ಡನ್ನು ಇಲ್ಲ, ಬೆಳಗಾವಿ ಗಾಡಿ ಬಂತು ನೋಡಿ, ಮಂಗಳೂರು ಬೆಳಗಾವಿ. ಇದು ನೋಡಿ, ಇದು ಸುಳ್ಯ ಟು ಕಾರವಾರ ಗಾಡಿ. ಸುಳ್ಯ, ಕುಕ್ಕೆ ಸುಬ್ರಹ್ಮಣ್ಯ, ಧರ್ಮಸ್ಥಳ ಮೇಲೆ ಬಂದಿದೆ. ಮಂಗಳೂರಲ್ಲ ಇದು. ಸುಳ್ಯದಿಂದ ಕುಕ್ಕೆ ಸುಬ್ರಹ್ಮಣ್ಯ, ಕುಕ್ಕೆ ಸುಬ್ರಹ್ಮಣ್ಯದಿಂದ ಧರ್ಮಸ್ಥಳ, ಮೂಡುಬಿದಿರೆ, ಕಾರ್ಕಳ, ಉಡುಪಿ, ಕುಂದಾಪುರ, ಭಟ್ಕಳ, ಕುಮಟಾ, ಅಂಕೋಲ, ಕಾರವಾರ. ಸುಳ್ಯ ಕಾರವಾರ ಬಸ್, ಸುಳ್ಯ ಡಿಪೋದು. 3:15ಗಿದೆ ಬಸ್ಸು. ಬೆಳಗಾವಿನೂ 3:15ಗಿದೆ ನೋಡಿ. ಕ್ಲಿಫೋರ್ಡ್ ಅಣ್ಣನೇ ಓಡಿಸ್ತಾ ಇರೋದು, ಅವರು ಇದ್ದಾರೆ ಕ್ಯಾಪ್ಟನ್ನು. ನಿಮ್ಗೆ ಗೊತ್ತಿರುತ್ತೆ ಕ್ಲಿಫೋರ್ಡ್ ಅಣ್ಣ, ಮುಂಬೈ ರೂಟು. ವಾಯುವ್ಯ ಕರ್ನಾಟಕ ಸಾರಿಗೆ. ಇನ್ನೊಂದು ಬಂತು ವಾಯುವ್ಯ ಕರ್ನಾಟಕ ಸಾರಿಗೆ. ಇದು ಬಂದ್ಬಿಟ್ಟು ದಾಂಡೇಲಿ ಧರ್ಮಸ್ಥಳ ಗಾಡಿ. ಇದು ಯಾವುದು ಗೊತ್ತಿಲ್ಲಪ್ಪ. ಮಂಗಳೂರು ಸೈಡ್ದ K31 ಇದೆ. ಉತ್ತರ ಕನ್ನಡ ಡಿವಿಷನ್ ಶಿರ್ಸಿದ ಯಲ್ಲಾಪುರನ. ದಾಂಡೇಲಿ ಧರ್ಮಸ್ಥಳ ಗಾಡಿ ನಾವು ಭಟ್ಕಳದಲ್ಲಿ ನೋಡಿದ್ವಿ. ದಾಂಡೇಲಿಯಿಂದ ಧಾರವಾಡ ಹೋಗುತ್ತೆ. ಧಾರವಾಡ ಹೋಗಿ ಹುಬ್ಬಳ್ಳಿ, ಮುಂಡಗೋಡು, ಶಿರಸಿ, ಕುಮಟಾ, ಹೊನ್ನಾವರ, ಭಟ್ಕಳ, ಕುಂದಾಪುರ, ಉಡುಪಿ, ಕಾರ್ಕಳ, ಮೂಡುಬಿದಿರೆ, ಧರ್ಮಸ್ಥಳ. ಟೈಮ್ ಬಂದ್ಬಿಟ್ಟು 3:20ಗೆ ಬಂದಿದೆ ನೋಡಿ ದಾಂಡೇಲಿಯಿಂದ ಧರ್ಮಸ್ಥಳಗೆ. ಕಾರವಾರ ಸುಬ್ರಹ್ಮಣ್ಯ ಗಾಡಿ ಇದು. ಕಾರವಾರ, ಅಂಕೋಲ, ಕುಮಟಾ, ಹೊನ್ನಾವರ, ಭಟ್ಕಳ, ಉಡುಪಿ, ಕುಂದಾಪುರ, ಉಡುಪಿ, ಮಂಗಳೂರು, BC ರೋಡು, ಉಪ್ಪಿನಂಗಡಿ, ಸುಬ್ರಹ್ಮಣ್ಯ. ಕಾರವಾರ ಸುಬ್ರಹ್ಮಣ್ಯ ನಂಗೆ ಗೊತ್ತಿರಂಗೆ 2 ಗಾಡಿ ಇದೆ. ಒಂದು ಅಂಕೋಲ ಡಿಪೋ, ಇನ್ನೊಂದು ಕಾರವಾರ ಡಿಪೋ ಇರಬೇಕು. ಈ ರೂಟು ಕಾರವಾರ ಸುಬ್ರಹ್ಮಣ್ಯ ಬಂದ್ಬಿಟ್ಟು ಧರ್ಮಸ್ಥಳ ಹೋಗಲ್ಲ, ಡೈರೆಕ್ಟಾಗಿ ಫುಲ್ ಕೋಸ್ಟಲ್ ರೀಜನಲ್ಲೇ ಕಾರವಾರಿಂದ ಮಂಗಳೂರುವರೆಗೂ ಕೋಸ್ಟಲ್ ರೀಜನ್ಗೆ ಬಂದು ಸುಬ್ರಹ್ಮಣ್ಯ ಹೋಗುತ್ತೆ ಡೈರೆಕ್ಟಾಗಿ. ಇನ್ನೊಂದು ಆ ಬಸ್ ಬಂದ್ಬಿಟ್ಟು ಕಾರವಾರಿಂದ ಉಡುಪಿ ತನಕ ಬಂದು ಉಡುಪಿಯಿಂದ ಕಾರ್ಕಳ, ಮೂಡುಬಿದ್ರೆ, ಧರ್ಮಸ್ಥಳ, ಸುಬ್ರಹ್ಮಣ್ಯ. ಧರ್ಮಸ್ಥಳ ಸುಬ್ರಹ್ಮಣ್ಯ ಇದೆ. 2 ಗಾಡಿ ಇದೆ. ಇನ್ನೊಂದು KSRTC ಅವ್ರದ್ದು ಗೋಕರ್ಣ ಸುಬ್ರಹ್ಮಣ್ಯ ಇದೆ, ಅದು ಧರ್ಮಸ್ಥಳ ಮೇಲೆ ಹೋಗುತ್ತೆ ನೋಡಿ. ಇದೆಲ್ಲ ಯೂನಿಕ್ ರೂಟ್ ಇದೆ. ಒಂದೇ ಸುಬ್ರಹ್ಮಣ್ಯಗೆ ಡೆಸ್ಟಿನೇಷನ್ನು ಸೋರ್ಸ್ ಒಂದೇ ಇರುತ್ತೆ, ರೂಟ್ಸ್ ಬೇರೆ ಬೇರೆ ಇದೆ. ಸಿಕ್ಕಾಪಟ್ಟೆ ಬಿಸಿಲಿತ್ತು ಗೈಸ್. ಈಗ ನೋಡಿ ಮಳೆ ಬರ್ತಾ ಇದೆ, ಲಿಟ್ರಲಿ ಮಳೆ ಬೀಳ್ತಾ ಇದೆ. ವೆದರ್ ಚೇಂಜ್ ಆಗಿಬಿಟ್ಟಿದೆ. ನಾನು ಎಕ್ಸ್ಪೆಕ್ಟೇ ಮಾಡಿದ್ದಿಲ್ಲ ಮಳೆ ಬರುತ್ತೆ ಅಂತ. ಚೆನ್ನಾಗಿದೆ. ಈ ಗಾಡಿ ಯಾವಾಗ ಬಿಟ್ಟರು ಗೈಸ್? ಇದು ನಾನು ಇವತ್ತೇ ನೋಡ್ತಾ ಇದ್ದೀನಿ. ಮಂಗಳೂರು ಕುಮಟಾ ಇತ್ತು, ಮಂಗಳೂರು ಇದಿತ್ತು ಕಾರವಾರ ಗಾಡಿ. ಮಂಗಳೂರು ಗೋಕರ್ಣ ಬಿಟ್ಬಿಟ್ಟಿದ್ದಾರೆ. ಏನು ಎಕ್ಸ್ಟೆಂಡ್ ಮಾಡಿದ್ದಾರೆ ಗಾಡಿನ ಗೋಕರ್ಣವರೆಗೂ. ಈ ಬಸ್ ಯಾವಾಗಲೂ ಡಿಮ್ಯಾಂಡಲ್ಲಿದೆ ನೋಡಿ, ಮಂಗಳೂರು ಕುಮಟಾ ಮತ್ತು ಮಂಗಳೂರು ಕಾರವಾರ ಗಾಡಿ. ಯಾಕಂದರೆ ಸ್ವಲ್ಪ ಫಾಸ್ಟ್ ಇರುತ್ತೆ ನಾರ್ಮಲ್ ಬಸ್ಗಿಂತ. ಹೈದರಾಬಾದ್ ಗಾಡಿ ಓಡ್ತು 3:30 ಟೈಮ್. ಈಗ ಕರೆಕ್ಟ್ ಟೈಮಿಗೆ ಓಡ್ತಾ ಇದೆ. ಉಡುಪಿ ಹೈದರಾಬಾದ್ ಲಾಂಗ್ ರೂಟ್ ಗಾಡಿ ಇದು. ಸಾಗರ ಬಸ್ ಇನ್ನೂ ಇದೆ, ಹೊರಟೇ ಇಲ್ಲ. ಮಾಸ್ತಿಕ್ ಕಟ್ಟೆ, ಹೊಸನಗರ ಸಾಗರ ಬಸ್ ರೂಟ್ ನೋಡಿ. ಕುಂದಾಪುರ ಮೇಲೆ ಹೋಗಲ್ಲ ಇದು, ಒಳಗಿಂದ ಹೋಗುತ್ತೆ ನಮ್ಮ ಶಂಕರನಾರಾಯಣ ರೂಟಲ್ಲಿ. ಟಾಟಾ ಬಸ್ಸು ಐಮ್ಯಾಕು. ಇನ್ನು ಅದು ಬೆಂಗಳೂರಿಂದ ಬಂದಿದೆ ಅಶ್ವಮೇಧ ಗಾಡಿ. ಬೆಂಗಳೂರು ಟು ಕುಂದಾಪುರ ಗಾಡಿ. ಮಳೆ ಬೀಳ್ತಾ ಇದೆ. ಬೆಂಗಳೂರು, ಕುಣಿಗಲ್, ಚನ್ನರಾಯಪಟ್ಟಣ, ಹಾಸನ, ಸಕಲೇಶಪುರ, ಧರ್ಮಸ್ಥಳ, ಮೂಡುಬಿದ್ರೆ, ಕಾರ್ಕಳ, ಉಡುಪಿ, ಕುಂದಾಪುರ ಅಶ್ವಮೇಧ ಬಸ್ ಇದು. ನಿಯರ್ಲಿ 400+ ಬರುತ್ತೆ ಕಿಲೋಮೀಟರು. ಧರ್ಮಸ್ಥಳ ಕನೆಕ್ಷನ್ನು ಕುಂದಾಪುರಗೆ. ಈ ರೂಟಲ್ಲಿ ತುಂಬ ಸಾರಿಗೆ ಬಸ್ ಇದೆ. ಕುಂದಾಪುರ ಬೆಂಗಳೂರು, ಕುಂದಾಪುರ ಟು ಬೆಂಗಳೂರು ಮಿನಿಮಮ್ 4 to 5 ರೂಟ್ಸ್ ಇದೆ ನೋಡಿ. ಹಾಸನ, ಸಕಲೇಶಪುರ, ಧರ್ಮಸ್ಥಳ, ಉಡುಪಿ, ಬೆಂಗಳೂರು. ಧರ್ಮಸ್ಥಳ ಹಾಕಿಲ್ಲ, ಮೂಡುಬಿದ್ರೆ ಕಾರ್ಕಳ ಹಾಕವ್ರೆ. ಕುಂದಾಪುರ ಡಿಪೋದು.